ಇಲ್ಲಿ ಶರಿಯಾ ಕಾನೂನು ನಡೆಯಂಗಿಲ್ಲ ತಿಳ್ಕೊಂಬಿಡ್ರಿ. ದಿನಾನು 5 ಸಲನೂ ಇವತ್ತು ಮೈಕ್ನ್ಯಾಗ ಇವತ್ತು ಮಸೀದಿ ಒಳಗನ ಇದು ಹಚ್ತಾರೆ. ಹಿಂದೂಗಳಿಗೆ ಅದರದಿಂದ ತೊಂದರೆ ಆಗಂಗಿಲ್ಲನ? ಯಾರಾದರೂ ಹೋಗಿ ಜಗಳ ತೆಗಿತಾರೆ? ಯಾವುದಾದ್ರೂ ಒಂದು ಈದ್ ಮಿಲಾದ್ ಮೆರವಣಿಗೆ ಮೇಲೆ ಯಾರಾದರೂ ಕಲ್ಲು ಒಗಿತಾರೆ? ಬರ್ರಿ ಓ ಮಕ್ಕಳೇ, ಎದ್ರ ಬದ್ರ ಬರ್ರಿ, ಒಬ್ಬೊಬ್ಬರೇ ಬರ್ರಿ. ಒಬ್ಬನಿಗೆ 25 ಮಂದಿ ಹೊಡಿತೀರಿ, ನಾಚಿಗೆ ಬರಂಗಲ್ಲ. ಹೊಟ್ಟಿಗೆ ಅನ್ನನೇ ತಿಂತೀರ ಅಂತ ನಾ ತಿಳ್ಕೊಂಡಿನಿ. ನೀವು ಅನ್ನ ತಿಂತಿದ್ರಪ್ಪ ಅಂದ್ರೆ ಇಂಥ ಕೆಲಸ ಮಾಡ್ತಿದ್ದಿಲ್ಲ. ಒಬ್ಬ ಮನುಷ್ಯಾಗ 20-25 ಜನ ಕೂಡಿ ಹೊಡಿತೀರಿ. ಅವ್ನ ಜೋಡಿ ಇದ್ದಂಥ ಸನ್ನಿಯನ್ನು ಹುಡುಗಗೆ ಸಿಕ್ಕಾಪಟ್ಟಿ ಗಾಯ ಆಗ್ಯದ, ನಾಚಿಕೆ ಆಗಂಗಿಲ್ಲ. ಇದೇನು ನಿಮ್ಮ ಪೌರುಷ್ಟನ ತಿಳ್ಕೊಂಡ್ರಿ ನಮ್ಮ ಮತ ಅಂದರು? ಕೇಳ್ತೀನಿ ನಾನು. ಬರ್ರಿ ಓ ಮಕ್ಕಳೇ, ಎದ್ರ ಬದ್ರ ಬರ್ರಿ, ಒಬ್ಬೊಬ್ಬರೇ ಬರ್ರಿ. ಹಿಂದೂ ಯುವಕನನ್ನ ಹತ್ಯೆ ಮಾಡಿದಂತ ದೇಶದ್ರೋಹಿಗಳಿಗೆ, ಹಿಂದೂ ಯುವಕನನ್ನ ಹತ್ಯೆ ಮಾಡಿದ ದೇಶದ್ರೋಹಿಗಳಿಗೆ भारत माता की जय, छत्रपति शिवाजी महाराज की जय, डॉक्टर बाबा साहेब अम्बेडकर की जय, महाराणा प्रताप सिंह जी की जय, संत सेवालाल महाराज की जय. आवाज दो ಕೊಲೆಗಡುಕರಿಗೆ ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸುತ್ತಿರುವ ಕೊಲೆಗಡುಕರಿಗೆ, ಶಾಂತಿ ವ್ಯವಸ್ಥೆಯನ್ನು ಹದಗೆಡಿಸುತ್ತಿರುವ ದುಸ್ಸಾಹಸಿಗಳಿಗೆ ಆವಾಜ್ ದೋ, ಆವಾಜ್ ದೋ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಭಾರತದ ದೆಹಲಿಯಲ್ಲಿ ಮೊನ್ನೆ ನಡೆದಂಥ ಹೋಳಿ ಹುಣ್ಣಿಮೆ ಹಾಗೂ ಬಣ್ಣದ ಕಾರ್ಯಕ್ರಮದ ಅಂಗವಾಗಿ ಸಮಸ್ತ ರಾಷ್ಟ್ರ ಭಕ್ತರು ಬಣ್ಣ ಎರಚುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಭಾಳ ಶಾಂತಿ ಸೌಹಾರ್ದತೆಯಿಂದ ಹಬ್ಬ ನಡೀತಾ ಇತ್ತು. ದೆಹಲಿಯ ಒಂದು ಪ್ರದೇಶವಾದ ಉತ್ತಮ ನಗರ್, ಅಲ್ಲಿ ಒಂದು ಯುವತಿ 10-11 ವರ್ಷದ ಒಬ್ಬ ಮುಗ್ಧ ಯುವತಿ ಮನೆಯ ಮೇಲೆ ನಿಂತು ಒಂದು ಬಲೂನ್ನಲ್ಲಿ ಬಣ್ಣದ ನೀರನ್ನು ಹಾಕಿ ಮೇಲೆ ನಿಂತು ಒಗಿತಾ ಇದ್ಲು. ಆ ಸಂದರ್ಭದಲ್ಲಿ ಅದೇ ಓಣಿಯ ಒಬ್ಬ ಮುಸ್ಲಿಂ ಮಹಿಳೆ ಬುರ್ಕಾ ಹಾಕ್ಕೊಂಡು ಅಲ್ಲಿಂದ ಹೋಗಬೇಕಾದ್ರೆ ಆ ಮ್ಯಾಲಿಂದ ಪುಗ್ಗ ಬಿದ್ದು ಅವಳಿಗೆ ಬಣ್ಣದ ನೀರು ಸಿಡಿತದ. ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಏನು ಅನ್ಯಾಯ ಆಯಿತು? ಆ ಮುಗ್ಧ ಹುಡುಗಿ ತಿಳಿದೋ ತಿಳಿಲಾರ್ದೋ, ಆ ಹುಡುಗಿಗೆ ಗೊತ್ತಿಲ್ಲ ಯಾರು ಬಣ್ಣ ಆಡ್ತಾರೋ, ಹಿಂದೂವರು ಮುಸ್ಲಿಮವರು ಆಡಂಗಿಲ್ಲ ಅಂತೇಳಿ ಆ ಮಗುಗೆ ಗೊತ್ತಿಲ್ಲ ಪಾಪ. ಆದರೂ ಕೂಡ ಮನೆಯವ್ರು ಏನಾಗ್ಯದ, ಆ ಬುರ್ಕಾದ ಹೆಣ್ಮಗಳಿಗೆ ಬಣ್ಣ ಸಿಡಿದ ಮೇಲೆ ಕ್ಷಮೆ ಕೇಳ್ಯಾರ. ಕ್ಷಮೆ ಕೇಳಿದರೂ ಕೂಡ ಎಂಥ ಒಂದು ನಿರ್ದಯಿ ಜನ ಇರ್ತಾರಪ್ಪ ಈ ಭೂಮಿ ಮೇಲೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ತೀನಿ ನಾನು. ಆ ಮಹಿಳೆ ಹೋಗಿ ಸುತ್ತಮುತ್ತಲಿನ ತಮ್ಮ ಮನೆಯ ಹುಡುಗರಿಗೆ, ಸುತ್ತಮುತ್ತಲಿನ ತಮ್ಮ ಮುಸಲ್ಮಾನರ ಮತಾಂಧಿ ಭಾವನೆ ಇರುವಂಥ ಕೆಲವು ಮುಸಲ್ಮಾನರಿಗೆ ಹೋಗಿ ಹೇಳಿದ್ದಾಳೆ, ನಾನು ಇದರಲ್ಲಿ ಎಲ್ಲ ಮುಸ್ಲಿಮರು ಎಲ್ಲ ಹಿಂದೂಗಳು ಅಂತ ಹೇಳಂಗಿಲ್ಲ. ಆ ಯುವಕರು 20-25 ಜನ ಯುವಕರು ಬಂದು ಆ ಮನೆಯಲ್ಲಿರುವಂಥ ಒಬ್ಬನೇ ಏಕೈಕ ಪುರುಷ ದುಡಿಯುವ ಹಿಂದೂ ದಲಿತ ಕುಟುಂಬದ ಹುಡುಗ ತರುಣ್ ಕುಮಾರ್, ಅವನನ್ನು ಕಬ್ಬಿಣದ ರಾಡು ಬಡಿಗೆ ಕಲ್ಲುಗಳಿಂದ ಹೊಡೆದು ಹಿಗ್ಗಾಮುಗ್ಗ ಹೊಡೆದು ಜೀವ ತೆಗಿತಾರಂದ್ರೆ ಎಲ್ಲಿ ಹೋಗ್ತಾ ಇದೆ? ಯಾಕೆ ಇವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ನಂಬಿಕೆ ಇಲ್ವಾ? ಆ ಕಾನೂನನ್ನು ನೀವು ಗೌರವಿಸಲ್ವಾ? ಸರ್ ತನ್ಸೆ ಜುದಾ ಅನ್ನೋ ಕಾನೂನನ್ನು ಗೌರವಿಸ್ತೀರಾ? ಭಾರತದಲ್ಲಿ ಇರುವಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವೇ ನಮಗೆ ಶ್ರೇಷ್ಠ. ಇಲ್ಲಿ ಶರಿಯಾ ಕಾನೂನು ನಡೆಯಂಗಿಲ್ಲ ತಿಳ್ಕೊಂಬಿಡ್ರಿ. ನಮ್ಮ ಧರ್ಮದ ಕಾನೂನುಗಳು ಗ್ರಂಥಗಳು ನಮ್ಮ ಮನೆ ಹೊರಸ್ಲದ ಒಳಗಿರಬೇಕು. ಇವತ್ತು ನಾವು ಹೇಳ್ತಾ ಇದ್ದೇವೆ, ನಮಗೆ ನಮ್ಮ ಧರ್ಮ ಗ್ರಂಥದಕ್ಕಿಂತ ಇವತ್ತು ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಧರ್ಮ ಗ್ರಂಥೇ ನಮಗೆ ಮುಖ್ಯ, ಸಂವಿಧಾನ ಗ್ರಂಥವೇ ಮುಖ್ಯ ಅಂತೇಳಿ. ಹಾಗಿದ್ದರೆ ಕಾನೂನನ್ನು ಕೈಗೆತ್ತಿಕೊಂಡು ಒಬ್ಬ ಮಗು ಎಸೆದಂಥ ಒಂದು ಬಲೂನಿನ ನೀರು ಬುರ್ಕಾದ ಹೆಣ್ಣು ಮಕ್ಕಳಿಗೆ ಸಿಡಿದಿದ್ದಕ್ಕಾಗಿ ಆ ತರುಣ್ ಕುಮಾರ್ ಒಬ್ಬ ದಲಿತ ಹಿಂದೂ ಯುವಕ 26 ವರ್ಷದ ಯುವಕನನ್ನು ಭೀಕರವಾಗಿ ಹತ್ಯೆ ಮಾಡ್ತೀರಿ. ನಾಚಿಕೆ ಆಗೋದಿಲ್ವ ನಿಮಗೆ? ಯಾವ ದೇಶನಾಗಿದ್ದೀರಿ ನೀವು? ಹಿಂದೂಸ್ತಾನ್ಯಾಗಿದ್ದು ಹಿಂದೂಸ್ತಾನದ ಅನ್ನ ನೀರು ಗಾಳಿ ಸೇವಿಸಿ ಇಲ್ಲಿ ನೀವು ಕಾನೂನನ್ನು ಕೈಗೆತ್ತಿಕೊಂಡು ಒಬ್ಬನನ್ನು ಅಮಾನುಷವಾಗಿ ಹತ್ಯೆ ಮಾಡ್ತೀರಿ. ಇದಕ್ಕೆ ಇಡೀ ಮಾನವೀಯ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಎಷ್ಟು ದಿವಸ ಇದು ನಡೀತದೆ ಇದು? ಯಾಕೆ ಬಣ್ಣ ಮಾರಲಿಕ್ಕೆ ನಿಮಗೆ ಪರ್ಮಿಷನ್ ಹೇಳ್ತದೆ ನಿಮ್ಮ ಧರ್ಮದೊಳಗೆ? ಅವ್ರಿಗೆ ಕೇಳ್ತೀನಿ, ನಾ ಎಲ್ಲರಿಗೂ ಅಲ್ಲ, ಯಾರು ಕೊಲೆ ಮಾಡಿದಾರಲ್ಲ ಅವ್ರಿಗೆ ಕೇಳ್ತೀನಿ. ನಿಮ್ಮ ಧರ್ಮದೊಳಗೆ ಬಣ್ಣ ಮಾರ್ಲಿಕ್ಕೆ ನಡೀತದೆ? ದೇವ್ರ ಗುಡಿ ಮುಂದೆ ಕೂತು ಹೂವು ಹಾರ ಮಾರ್ಲಿಕ್ಕೆ ಪರ್ಮಿಷನ್ ಅದ? ಹಿಂದೂ ದೇವಿ ದೇವತೆಗಳ ಹಬ್ಬ ಬಂತಂದ್ರೆ ನೀವು ಅಪಮಾನ ಮಾಡ್ತೀರಿ? ಹಾಗಿದ್ರೆ ನಾನು ಕೇಳ್ತೀನಪ್ಪ,
ದಿನಾನು 5 ಸಲನೂ ಇವತ್ತು ಮೈಕಿನಾಗ ಇವತ್ತು ಮಸೀದಿ ಒಳಗನ ಇದು ಹಚ್ತಾರೆ. ಹಿಂದೂಗಳಿಗೆ ಅದರದಿಂದ ತೊಂದರೆ ಆಗಂಗಿಲ್ಲಣ್ಣ. ಯಾರಾದರೂ ಹೋಗಿ ಜಗಳ ತೆಗಿತಾರೆ, ಯಾವುದಾದ್ರೂ ಒಂದು ಈದ್ ಮಿಲಾದ್ ಮೆರವಣಿಗೆ ಮೇಲೆ ಯಾರಾದರೂ ಕಲ್ಲು ಒಗಿತಾರೆ. ಯಾಕಿದು ಇವತ್ತು ಭಾರತನಾಗ ನಡೀಲಿಕ್ಕತ್ತದ? ಇಂಥ ಮನಸ್ಥಿತಿ ಯಾಕೆ ಇವತ್ತು ಬರಲಿಕ್ಕತ್ತದ ಕೆಲವು ಮತಾಂಧರಿಗೆ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ. ನಾನು ಹೇಳ್ತೀನಿ, ಇವ್ರನ್ನ ಕೇವಲ ಅರೆಸ್ಟ್ ಮಾಡಿದರೆ ಸಾಲದು. ಏನೋ ಹೇಳ್ತಾ ಇದ್ದಾರೆ, 4 ಮಂದಿನ ಅರೆಸ್ಟ್ ಮಾಡೀವಿ, 8 ಮಂದಿನ ಅರೆಸ್ಟ್ ಮಾಡೀವಿ ಅಂತೇಳಿ. ನಾನು ಸಮಸ್ತ ರಾಷ್ಟ್ರಭಕ್ತ ಹಿಂದೂಗಳ ಪರವಾಗಿ ಆಗ್ರಹ ಮಾಡ್ತೀನಿ. ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಕೇಂದ್ರ ಗೃಹ ಸಚಿವರಿಗೆ, ದೆಹಲಿಯ ಮುಖ್ಯಮಂತ್ರಿಯವರಿಗೆ ಆಗ್ರಹ ಮಾಡ್ತೀನಿ, ಇವ್ರನ್ನ ಎನ್ಕೌಂಟ್ರ್ ಮಾಡುವಂಥ ಕಾನೂನನ್ನು ನೀವು ತೊಗೊಂಬರ್ರಿ. ಯಾವ ರೀತಿ ಉತ್ತರ ಪ್ರದೇಶದಲ್ಲಿ ಯಾರಿವತ್ತು ಕಾನೂನನ್ನು ಕೈಗೆತ್ತಿಕೊಂಡು ಮುಗ್ಧ ಜನರನ್ನು ಕೊಲೆ ಮಾಡ್ತಾ ಇದ್ದಾರಲ್ಲ, ಅವ್ರನ್ನ ಎನ್ಕೌಂಟ್ರ್ ಒಂದೇ ಹಾದಿ ಆಗಬೇಕು. ಕೆಲವು ಕಾನೂನು ತಿದ್ದುಪಡಿಗಳ ಅವಶ್ಯಕತೆ ಇದೆ. ಇವತ್ತು ನಾನು ಕೇಳ್ತೀನಿ, ಇವತ್ತು ನಮ್ಮ ದಲಿತ ಯುವಕ, 26 ವರ್ಷದ ಯುವಕ, ಯಾರು ಈಗ ಅವ್ರ ಮನೆ ಯಾರು ನಡೆಸಬೇಕು? ಮನುಷ್ಯತ್ವ ಬೇಡವಾ ನಿಮಗೆ? ಒಂದು ಮಾನವೀಯತೆ ಬೇಡವಾ? ಇವತ್ತು ನಾವು ಕೇವಲ ಬಂದು ಒಂದು ಸಾಂಕೇತಿಕವಾಗಿ ಮನವಿ ಕೊಡ್ತಾ ಇದ್ದೇವೆ. ಕರ್ನಾಟಕ ಯೂತ್ ಫೌಂಡೇಶನ್ ವತಿಯಿಂದ ಹಾಗೂ ಸ್ವಾಮಿ ವಿವೇಕಾನಂದ ಸೇನೆ ಎಲ್ಲ ಯುವಕರು ಬಂದಿದ್ದಾರೆ. ಎಲ್ಲರೂ ಕೂಡಿ ಇವತ್ತೊಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದೆ? ಮಾನ್ಯ ರಾಷ್ಟ್ರಪತಿಗಳು ಇದರಲ್ಲಿ ಮಧ್ಯಸ್ಥಿಕೆ ವಹಿಸಬೇಕಾಗ್ತದೆ, ಕೇಂದ್ರ ಸಚಿವರು ಮಧ್ಯಸ್ಥಿಕೆ ವಹಿಸಬೇಕಾಗ್ತದೆ, ಗೃಹ ಸಚಿವರು ವಿಶೇಷ ಕಾಳಜಿ ತಗೋಬೇಕಾಗ್ತದೆ. ಕೇವಲ ಅರೆಸ್ಟ್ ಮಾಡೋದ್ರಿಂದ ಈ ಸಮಸ್ಯೆ ಇಲ್ಲಿಗೆ ನಿಂದ್ರಂಗಿಲ್ಲ. ನಾಳೆ ಈ ಕೊಲೆ ಇದು ಕೊಲೆ ಅಂತೇಳಿ ಯಾರಾದರೂ ಹೇಳ್ರಿ ನೋಡೋಣ, ಇನ್ನು ಮುಂದೆ ಯಾವುದೇ ದೇಶನಾಗ ಇಂಥ ಕೊಲೆ ಅಂತೇಳಿ ಇವತ್ತು ದೇಶದ ಪ್ರಧಾನಮಂತ್ರಿಗಳು ಹೇಳಬೇಕಾಗ್ತದೆ, ದೆಹಲಿಯ ಮುಖ್ಯಮಂತ್ರಿಗಳು ಹೇಳಬೇಕಾಗ್ತದೆ. ನಮ್ಮ ದಲಿತ ಸಂಘಟನೆಗಳಲ್ಲಿ ನಾವು ವಿನಂತಿ ಮಾಡ್ಕೋತೀನಿ, ನಮ್ಮ ದಲಿತ ಸಹೋದರನ ಹತ್ಯೆ ಆಗಿದೆ. ಇವತ್ತು ಈ ಜಿಹಾದಿ ಮನಸ್ಥಿತಿಯವರು ಇನ್ನೂ ಎಷ್ಟು ಮಂದಿ ಅದಾರೆ ಇಂಡಿಯಾದಾಗ? ನಾನು ಕೇಳಲಿಕ್ಕೆ ಇಚ್ಛೆಪಡ್ತೀನಿ. ಇವತ್ತು ಸಮಸ್ತ ರಾಷ್ಟ್ರಭಕ್ತರು ಇದನ್ನು ವಿರೋಧ ಮಾಡಬೇಕಾಗ್ತದೆ. ಕೈಯಾಗ ಕಾನೂನು ತೊಗೊಂಡು ಐರನ್ ರಾಡ್ ತೊಗೊಂಡು ಅವನ್ನ 108 ಭಾಗಗಳಲ್ಲಿ ಹೊಡೆದು ಇವತ್ತು ಸಾಯಿಸ್ತಾರಂದ್ರೆ ಯಾಕೆ? ಕಾನೂನು ಇಲ್ವಾ ಭಾರತದಲ್ಲಿ? ನಾಚಿಕೆ ಆಗಲ್ವಾ? ಇಂಥ ಹೇಳಿ ಕೆಲಸ ಬಿಡ್ರಿ. ಒಬ್ಬ ಮನುಷ್ಯಾಗ 20-25 ಜನ ಕೂಡಿ ಹೊಡಿತೀರಿ. ಅವ್ನು ಜೋಡಿ ಇದ್ದಂಥ ಸನ್ನಿಯನ್ನು ಹುಡುಗಗೆ ಸಿಕ್ಕಾಪಟ್ಟಿ ಗಾಯ ಆಗ್ಯದ. ನಾಚಿಕೆ ಆಗಂಗೆ ಇಲ್ಲಿದೇನು ನಿಮ್ಮ ಪೌರುಷನ ತಿಳ್ಕೊಂಡ್ರಿ ನಮ್ಮ ಮತ ಅಂದರು? ಕೇಳ್ತೀನಿ ನಾನು. ಬರ್ರಿ ಓ ಮಕ್ಕಳೇ, ಎದ್ರ ಬದ್ರ ಬರ್ರಿ, ಒಬ್ಬೊಬ್ಬರೇ ಬರ್ರಿ. ಒಬ್ಬನಿಗೆ 25 ಮಂದಿ ಹೊಡಿತೀರಿ, ನಾಚಿಕೆ ಬರೋಂಗಲ್ಲ. ಹೊಟ್ಟಿಗೆ ಅನ್ನನೇ ತಿಂತೀರ ಅಂತ ನಾ ತಿಳ್ಕೊಂಡಿನಿ. ನೀವು ಅನ್ನ ತಿಂತಿದ್ರಪ್ಪ ಅಂದರೆ ಇಂಥ ಕೆಲಸ ಮಾಡ್ತಿದ್ದಿಲ್ಲ. ಅನ್ನ ಬಿಟ್ಟು ಬೇರೆ ತಿಂತೀರಂತ ಇಂಥ ಕೆಲಸ ಮಾಡ್ತೀರಿ. ಅದಕ್ಕೆ ಇದೊಂದು ಬಹಳ ಉಗ್ರವಾಗಿ ನಾವು ಖಂಡಿಸ್ತೀವಿ. ಇವರನ್ನು ತಕ್ಷಣ ಕಠಿಣ ಶಿಕ್ಷೆಗೆ ಒಳಪಡಿಸ್ಬೇಕಂತೇಳಿ ನಾನು ಸ್ವಾಮಿ ವಿವೇಕಾನಂದ ಸೇನೆ, ವಿಜಯಪುರ ಜನತೆ, ಕರ್ನಾಟಕ ಯೂತ್ ಫೌಂಡೇಶನ್ ಹಾಗೂ ಎಲ್ಲ ಹಿಂದೂ ಪರ ಸಂಘಟನೆಗಳಿಂದ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಮನವಿ ಮುಖಾಂತರ ಆಗ್ರಹ ಮಾಡಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಸರ್, ಕೇಂದ್ರ ಸರ್ಕಾರ ಯಾಕೆ ಇದರಾಗಿ ತಲೆ ವಹಿಸ್ತಾ ಇಲ್ಲ? ಯಾಕೆ ಬಹಳಷ್ಟು ಹಿಂದೂಗಳ ಮೇಲೆ ಈ ಥರ ಆಗ್ತಿದೆ? ನರೇಂದ್ರ ಮೋದಿ ಅಂತಿರಲ್ಲ, ಯಾಕೆ ನರೇಂದ್ರ ಮೋದಿ ಅವ್ರು ಕೇಳ್ಬೋದಾಗಿತ್ತಲ್ಲ? ನಾನು ಹೇಳ್ತೀನಿ, ಇವತ್ತು ಕೇವಲ ಸರ್ಕಾರಗಳು ಮಾತ್ರ ಇದರಲ್ಲಿ ಪಾತ್ರ ವಹಿಸಿದರೆ ಸಾಲದು, ಜನನೂ ಜಾಗೃತ ಆಗಬೇಕಾಗ್ತದೆ. ಇವತ್ತು ನಾನು ಸಮಸ್ತ ರಾಷ್ಟ್ರಭಕ್ತ ಹಾಗೂ ರಾಷ್ಟ್ರಭಕ್ತರಿಗೆ, ಹಿಂದೂ ಸಮಾಜಕ್ಕೆ ಒಂದು ಕರೆಯನ್ನು ಕೊಡ್ತೀನಿ ತಮ್ಮ ಮಾಧ್ಯಮದ ಮುಖಾಂತರ. ಕೇಂದ್ರ ಸರ್ಕಾರ ಜೋಡಿ, ರಾಜ್ಯ ಸರ್ಕಾರಗಳ ಜೋಡಿ, ಪೊಲೀಸ್ ಇಲಾಖೆ ಜೋಡಿ ನಾವು ಕೈ ಜೋಡಿಸ್ಬೇಕಾಗ್ತದೆ. ಕೈ ಜೋಡಿಸೋದಂದ್ರೆ ಅರ್ಥ ಏನು? ಯಾರು ಇವತ್ತು ಭಾರತ್ ತೆರೆ ತುಕಡೆ ಹೊಂಗೆ ಅಂತಾರೋ, ಯಾರು ಭಾರತದಲ್ಲಿದ್ದು ಭಾರತ ತೆರೆ ತುಕಡೆ ಹೊಂಗೆ ಅಂತಾರೋ, ಯಾರು ಇಲ್ಲಿ ಅನ್ನ ನೀರು ಗಾಳಿ ಸೇವಿಸಿ ಭಾರತ ಮಾತೆಗೆ ಅಪಮಾನ ಮಾಡ್ತಾರೋ, ಯಾರು ಒಂದೇ ಮಾತರಂ ಹಾಗೂ ರಾಷ್ಟ್ರೀಯ ಗೀತೆ ಜನಗಣಮನಕ್ಕೆ ಅಗೌರವ ತೋರ್ತಾರೋ, ಯಾರು ಇವತ್ತು ಪೊಲೀಸರ ಮೇಲೆ ಹಲ್ಲೆ ಮಾಡಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ತಾರೋ, ಯಾರು ನಮ್ಮ ದೇಶ ಕಾಯುವ ಸೈನಿಕರ ಮೇಲೆ ಕಲ್ಲೊಗಿತಾರೋ, ಇವ್ರ ಜೋಡಿ ಎಲ್ಲ ನಮ್ಮ ರಾಷ್ಟ್ರಭಕ್ತರು ವ್ಯವಹಾರ ಮಾಡೋದು ಬಂದ್ ಮಾಡಬೇಕು. ಇವರಿಗೆ ಆರ್ಥಿಕ ದಿಗ್ಬಂಧನೆ ಹಾಕಬೇಕು. ಅಂದಾಗಿಂಥ ಜಿಹಾದಿಗಳಿಗೆ ಬುದ್ಧಿ ಬರ್ತದೆ. ಕೇವಲ ಸರ್ಕಾರಗಳು ಮಾಡೋದಲ್ಲ, ಸರ್ಕಾರಗಳಿಗೆ ನಾವು ಆಗ್ರಹ ಮಾಡ್ತೀವಿ, ಬರೇ ಇವ್ರನ್ನ ಎನ್ಕೌಂಟ್ರ್ ಮಾಡಿರಿ ಅಂತೇಳಿ. ಇವತ್ತು ಹಿಂದೆನೂ ಆಗ್ಯಾವ, ಹಿಂದಿನ ಸರ್ಕಾರನಾಗೂ ಆಗ್ಯಾವ, ಈ ಸರ್ಕಾರನಾಗೂ ಆಗ್ಯಾವ. ಸ್ವಲ್ಪ ಪ್ರಮಾಣ ಕಡಿಮೆ ಇರ್ಬೋದು. ಇವತ್ತು ಸಾಕಷ್ಟು ಇವತ್ತು ದೇಶ ವಿರೋಧಿಗಳ ಮೇಲೆ ಆ್ಯಕ್ಷನ್ ಆಗ್ತಾ ಇದೆ. ನಾನು ಹೇಳ್ತಾ ಇದ್ದೀನಿ, ಇದರಿಂದ ಹಿಂದೂ ಮುಸ್ಲಿಮರೊಳಗೆ ಜಗಳ ಹಚ್ಚು ಕೆಲಸ ಕೆಲವ್ರು ಮಾಡ್ಲಿಕ್ಕತ್ತಾರೆ. ಇವ್ರಿಗೆ ವಿದೇಶದಿಂದ ಫಂಡಿಂಗ್ ಆಗ್ಲಿಕ್ಕತ್ತದ. ಇವತ್ತು ರಾಷ್ಟ್ರಭಕ್ತ ಮುಸಲ್ಮಾನರು ಇದರಿಂದ ಜಾಗೃತ ಆಗಬೇಕು. ಇವತ್ತು ಎಲ್ಲರೂ ಓಪನ್ ಆಗಿ ಹೇಳಬೇಕಾಗ್ಯದ. ಒಂದು ಬಹಿರಂಗ ವೇದಿಕೆ ನಿರ್ಮಾಣ ಮಾಡಿ ಹೇಳಬೇಕಾಗ್ಯದ. ಬಹಿರಂಗವಾಗಿ ಇವತ್ತು ಸಭೆ ಸಮಾರಂಭಗಳಲ್ಲಿ ಹೇಳಬೇಕಾಗ್ಯದ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದಂಥ ಸಂವಿಧಾನವನ್ನು ಒಪ್ಕೋತೀವಿ. ನಮ್ಮ ಧರ್ಮ ಗ್ರಂಥಕ್ಕಿಂತ ನಮಗೆ ಸಂವಿಧಾನ ಮುಖ್ಯದ ಅಂತ ಹೇಳೋದು ಹೇಳಬೇಕಾಗ್ಯದ. ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ, ಈ ದೇಶದ್ರೋಹಿಗಳ ಕಡೆ ಸಮಸ್ತ ರಾಷ್ಟ್ರಭಕ್ತರು ಎಲ್ಲ ಹಿಂದೂಗಳು ವ್ಯವಹಾರ ಮಾಡೋದು ನಿಂದಿರಿಸಿ ಇವರಿಗೆ ಆರ್ಥಿಕ ದಿಗ್ಬಂಧನ ಹಾಕಬೇಕು. ಅಂದಾಗ ಮಾತ್ರ ಇವರಿಗೆ ಬುದ್ಧಿ ಕಲಿಸಲಿಕ್ಕೆ ಸಾಧ್ಯ ಅದ. ಬರೀ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮೇಲೆ, ರಾಜಕಾರಣಿ ಮೇಲೆ ನಾವು ಹಾಕೊಂಡು ಕೂಡೋದಲ್ಲ. ನಾವು ಇವತ್ತು ಭಾರತೀಯ ನಾಗರಿಕರಾಗಿ, ದೇಶಭಕ್ತರಾಗಿ ನಮ್ಮದು ಕೂಡ ಕರ್ತವ್ಯ ಅದ. ಇದನ್ನು ಅರ್ಥ ಮಾಡಿಕೊಳ್ಳುವಂಥ ಕೆಲಸ ಇವತ್ತು ಪ್ರತಿಯೊಬ್ಬ ನಾಗರಿಕರಲ್ಲಿ ಆಗಬೇಕಾಗಿದೆ. ಇಂಥ ದೇಶದ್ರೋಹಿಗಳ ಜೊತೆ ವ್ಯವಹಾರ ಮಾಡೋದನ್ನು ಇವತ್ತಿನಿಂದ ಬಂದ್ ಮಾಡಬೇಕಂತೇಳಿ ತಮ್ಮ ಮೂಲಕ ನಾನು ಕರೆಯನ್ನು ಕೊಡ್ತಾ ಇದ್ದೀನಿ. ಔರಂಗಜೇಬನ ಮಾನಸಿಕತೆ ನಮ್ಮ ದೇಶದಾಗ ಐತಿ. ಔರಂಗಜೇಬನ ಮಾನಸಿಕತೆ ನಮ್ಮ ದೇಶದಾಗ ನಡೆಯಂಗಿಲ್ಲ. ಯಾಕಂದ್ರೆ ಈ ಬಣ್ಣದ ಹಬ್ಬ ಯಾವುದೇ ಒಂದು ಧರ್ಮದ ಹಬ್ಬ ಅಲ್ಲದು. ಬಣ್ಣ ಮಾರಕ್ಕೆ ನಡೀತದೆ, ಬಣ್ಣದ ಬೇರೆ ಬೇರೆ ಬಣ್ಣದ ವಿಷಯಗಳು ಎಲ್ಲ ನಡೀತಾವೆ. ಬರೀ ಒಂದು ಹನಿ ಬಣ್ಣ ಬಿತ್ತಂದ್ರೆ ನಡೆಯಂಗಿಲ್ಲ. ಅಂದರೆ ಇದು ಔರಂಗಜೇಬನ ಮಾನಸಿಕತೆ. ಇಂಥ ಮಾನಸಿಕತೆಯವರು ಯಾರು ಅದಾರ, ಅವ್ರ ವಿರುದ್ಧ ಕೇಂದ್ರ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಸ್ವರಾಜ್ಯ ಸೇನಾ ವತಿಯಿಂದ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀನಿ.
ಯಾಕಂದ್ರೆ ಬರೀ ಬಣ್ಣ ಬಿದ್ದದು ಆಯಿತು, ಸಣ್ಣ ಒಂದು ಹುಡುಗಿಯಿಂದ ಬಣ್ಣ ತಪ್ಪಿ ಬಿದ್ದದು ಅದಕ್ಕೆ ನಾವು ಗೌರವಿಸ್ತೇವೆ, ಅವರಿಗೆ ಅದು ನಡೆಯಂಗಿಲ್ಲ. ಓಕೆ, ಕ್ಷಮೆಯನ್ನು ಕೇಳ್ಯಾರ, ಎಲ್ಲ ಆದ್ರೆ ಕ್ಷಮೆ ಕೇಳ್ಯಾರ, ಎಲ್ಲ ಆಗ್ಯದ. ಆದರೂ ಕೂಡ ಗುಂಪದಿಂದ ಬಂದು ಮನೆಯೊಳಗೆ ಹೊಕ್ಕಿ ಆ ಒಬ್ಬ ಹಿಂದೂ ಯುವಕನನ್ನು ಹತ್ಯೆ ಮಾಡುವಷ್ಟರ ಮಟ್ಟಿಗೆ ಈ ಇಷ್ಟು ದೊಡ್ಡ ಮಟ್ಟಿಗೆ ನೀವು ಇದು ಮಾಡ್ತೀರಿ ಅಂತಂದರೆ ಇದು ಅತ್ಯಂತ ಖಂಡನಾತ್ಮಕ ವಿಷಯ ಆಗ್ಯದ. ಅದಕ್ಕೆ ಇದನ್ನು ನಾವು ನಿಷೇಧಿಸ್ತೀವಿ. ಅದಕ್ಕೆ ದಿಲ್ಲಿ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ತೀವ್ರವಾಗಿ ಅವರಿಗೆ ಕಠಿಣ ಶಿಕ್ಷೆ ಕೊಡಬೇಕು. ಇನ್ನೊಂದು ಸಲ ನಮ್ಮ ದೇಶದಾಗ ಈ ರೀತಿ ಘಟನೆ ಆಗಬಾರ್ದು ಅಂಥೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಇವತ್ತೇನು ಮಾಡ್ತಾ ಇದ್ದೀರಿ? ಇವತ್ತು ನಾವು ಆರೋಪಿಗಳು ಯಾರೇ ಇರಲಿ ಅವ್ರ ಮ್ಯಾಗ ಕಠಿಣ ಕ್ರಮ ತಗೋಬೇಕಂತೇಳಿ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು DC ಅವ್ರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಾಕತ್ತೀವಿ. ಯಾಕೆ ಅರೆಸ್ಟ್ ಮಾಡಿದ್ರೇನು? ಅರೆಸ್ಟ್ ಮಾಡ್ಯಾರಿ. ಶಿಕ್ಷೆ ತೀವ್ರಗತಿಯಲ್ಲಿ ಇದು ಆಗಬೇಕು, ಶಿಕ್ಷೆ ಕಠಿಣವಾಗಬೇಕು ಅಂಥೇಳಿ ನಾವು ಮನವಿ ಮಾಡೋಕ್ಕೆ ಮತ್ತು ಆ ಘಟನೆಯನ್ನು ಖಂಡಿಸೋಕೆ ನಾವು ಇಲ್ಲಿ ಎಲ್ಲರೂ ಕೂಡಿ ಸೇರಿವಿ. ಕಿರಣ್ ಕಾಳೆ, ಸ್ವರಾಜ್ಯ ಸೇನೆ ಸಂಘಟನೆ ಅಧ್ಯಕ್ಷ. ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ನಮ್ಮ ಭಾರತ ದೇಶದ ಅನಾಥೆಂದು ನಮ್ಮ ಹಿಂದೂ ಧರ್ಮದ ಯುವಕರಿಗೆ ಏನು ಕೊಲೆ ಮಾಡಿದ್ದಾರೆ ಅದನ್ನ ಬಹಳ ನಾವು ಖಂಡಿಸ್ತೀವಿ. ಯಾಕಂದ್ರೆ ನಮ್ಮ ಸನಾತನಿ ಹಿಂದೂ ಧರ್ಮದ ಒಬ್ಬ ಯುವಕ ನಮ್ಮ ದಲಿತ ಸಮಾಜದ ಒಬ್ಬ ಯುವಕನ್ನ ಕೊಲೆ ಮಾಡಿದ್ದಾರೆ. ಅದು ಬಹಳ ನಮಗೆ ದುಃಖ ಆಗ್ಯದ. ಅದಕ್ಕೆ ಆ ಏನು ಕೊಲೆ ಮಾಡಿದ್ದಾರೆ ಅವರಿಗೆ ಕಠಿಣ ಕರ್ಮ ತಗೋಬೇಕು, ಅವರಿಗೆ ಶಿಕ್ಷೆ ಆಗ್ಬೇಕಂತೇಳಿ ಇವತ್ತು ನಾವು DC ಸಾಹೇಬ್ರಿಗೆ ಒಂದು ಮನವಿ ಕೊಡಕ್ ಬಂದಿದ್ದೀವಿ. ಇವತ್ತು ಅವರು ಅಕಸ್ಮಾತ್ ಅವ್ರಿಗೆ ಏನಾದ್ರೆ ಶಿಕ್ಷೆ ಅವ್ರಿಗೆ ಕೊಡ್ಲಿಲ್ಲ ಅಂದ್ರೆ ನಾವು ಉಗ್ರವಾಗಿ ಹೋರಾಟ ಮಾಡಕ್ ಇವತ್ತು ನಾವು ಎಲ್ಲಾ ನಮ್ಮ ಹಿಂದೂ ಬಾಂಧವರು ಎಲ್ಲರೂ ಬಂದ ಇವತ್ತು DC ಸಾಹೇಬ್ರಿಗೆ ಮನವಿ ಕೊಡಕ್ ಬಂದಿದ್ದೀವಿ. ಅದು ನಮ್ಮ ಸನಾತನ ಹಿಂದೂ ಧರ್ಮದ ಒಂದು ಹೋಳಿ ಹುಣ್ಣಿ ಹಬ್ಬ ಅಂತೇಳಿ ನಾವು ಆಚರಣೆ ಮಾಡ್ತೀವಿ. ಆ ಹೋಳಿ ಹುಣ್ಣಿ ಹಬ್ಬವನ್ನು ಯಾವ ರೀತಿ ನಮ್ಮ ಸಮಾಜದ ಏನು ಸನಾತನ ಹಿಂದೂ ಧರ್ಮದ ಒಂದೊಂದು ಕಾರ್ಯಕ್ರಮ ಮಾಡ್ತೀವಿ, ನಮ್ಮ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಆ ಹಬ್ಬ ಆಚರಣೆ ಅವ್ರಿಗೆ ಸಹಿಸ್ಕೊಳಕ್ ಆಗ್ಲಾರ್ದಕ್ಕ ಇವು ಹಿಂದೂ ಧರ್ಮದ ಏನ ಕಾರ್ಯಕ್ರಮ ಯಾವ ತರ ನಾವು ಇದನ್ನ ಕೆಡಿಸ್ಬೇಕು, ಯಾವ ತರ ಇದನ್ನ ನಾವು ಈ ಹಿಂದೂ ಯುವಕರಿಗೆ ನಾವು ಒಬ್ಬೊಬ್ಬರಿಗೆ ನಾವು ತೆಗಿಬೇಕನ್ನೋದು ಏನ ಇದು ಇಟ್ಕೊಂಡು ನಮ್ಮ ಹಿಂದೂ ಕಾರ್ಯಕರ್ತರು ಏನು ಕೊಲೆ ಮಾಡ್ತಾ ಇದ್ದಾರೆ, ಇಂಥವ್ರಿಗೆ ಕಠಿಣ ಕ್ರಮ ತಗೋಬೇಕು. ಇನ್ನೊಮ್ಮೆ ಇಂಥವ್ರು ಯಾರ್ಯಾರೇ ಮಾಡೇ ಇದ್ದಾರೆ ಅವರಿಗೆ ಬರಾಬರಿ ಅದನ್ನ ನಮ್ಮ ಏನು DC ಸಾಹೇಬ್ರಿಗೆ ಮನವಿ ಕೊಡತ್ತೀವಿ, ಅವ್ರಿಗೆ ಶಿಕ್ಷೆ ಆಗ್ಲೇಬೇಕಂತೇಳಿ ನಾವು ಇವತ್ತು ಮನವಿ ಕೊಡಕ್ ಬಂದಿದ್ದೀವಿ. ನಾನು ಪ್ರಕಾಶ್ ಬಾಳುಚವ್ಹಾಣ, ರಾಷ್ಟ್ರೀಯ ಬಂಜಾರ ಪರಿಷತ್ ರಾಜ್ಯಾಧ್ಯಕ್ಷ, ವಿಜಯಪುರ. ದೇಶದಲ್ಲಿ ಇರುವಂತ ಕೆಲವೊಂದು ಕಿಲಗಿಡಿಗಳು ಎಲ್ಲರೂ ನಾವು ಅಣ್ಣತಮ್ಮರ್ಗತ್ಲೆ ಬಾಳಬೇಕು, ನಾವು ಚೆನ್ನಾಗಿ ನಾವು ನಡಿಬೇಕು ಅದಕ್ಕೆ ನಾವು ಎಲ್ಲರೂ ಹಿಂದೂ ಬಾಂಧವರು ನಾವು ಅನಿಸ್ಕೊಂಡೆವು. ಆದ್ರೆ ಕೆಲವೊಂದು ಕಿಲಗಿಡಿಗಳು ನಮ್ಮ ಹೋಳಿ ಹುಣ್ಣಿ ಹಬ್ಬದಲ್ಲಿ ಒಂದು ಸಣ್ಣ 6 ವರ್ಷದ ಮಗು ಒಂದು ರಂಗ ಆಡೋ ಟೈಮಿಗೆ, ಒಂದು ಗುಲಾಲ್ ಆಡೋ ಟೈಮಿಗೆ ಒಂದು ಸಲ ಬಣ್ಣ ಬೀಳ್ತದ, ಅಷ್ಟು ಮಾತಿಗೆ ಹೋಗಿ ಅಂಥವ್ರು ಮನೆಯಲ್ಲಿ ಹೋಗಿ ಹೇಳುದ್ರು ಆ ಅಕ್ಕವರಿಗೂ ಆ ನಮ್ಮ ತಾಯಿಯವರಿಗೂ ಅವರಿಗೂ ಸೋಗುದಿಲ್ಲ. ಅವ್ರು ಹೋಗಿ ಈ ರೀತಿ ಜಗಳ ಮಾಡಿಸೋದು, ಈ ರೀತಿ ಜಗಳ ಹಚ್ಚೋದು ಇದು ಸರಿ ಇಲ್ಲ. ಎಲ್ಲರೂ ಬರೀ ಅದೇ ರೀತಿ ಆದ್ರಂದ್ರೆ ಈ ದೇಶಿನ ಬಾಳೆ ಹ್ಯಾಂಗು ಅನ್ನುವಂಥ ಮಾತು ಬರ್ತದ. ಈ ಹಬ್ಬನಲ್ಲಿ ಏನು ದೆಹಲಿಯಲ್ಲಿ ಏನಾಯ್ತ ಉತ್ತಮ ಅನ್ನಂತ ಹುಡುಗ ಒಂದು ತರುಣ, ಅದು ದಲಿತರ ಮಗ, ದಲಿತರ ಅನ್ನುವಂಥ ಕಾರಣಕ್ಕೆ ಹೊಡೆದಾರೋ ಏನ್ ನಾವು ಯಾವ ರೀತಿ ಹೊಡೆದಾರೋ ಅದು ನಮಗೆ ಗೊತ್ತಾಗಲ್ಲ ಆಗ್ಯದ. ಆ ರೀತಿ ನಾವು ಹೇಳುದು ಒಂದೇ, ಬರುವಂತ ದಿನಗಳಲ್ಲಿ ನಾವು ಈಗಲೂ ಎಚ್ಚರಿಕೆ ಕೊಡ್ತೀವಿ. ಮೊದಲಿಂದು ಆ ರೀತಿ ಹಿಂದಕ್ಕೆ ಏನ್ ಮಾಡ್ಕೋತ ಬಂದಿರಿ ಮಾಡ್ಕೋತ ಹೋದ್ರಿ, ಈಗ ಅಂತ ರೀತಿ ನಡೆಯಂಗಿಲ್ಲ. ಇನ್ನು ಮುಂದೆ ಯಾವ ರೀತಿ ಬದುಕೋಬೇಕು, ಯಾವ ರೀತಿ ನಾವು ಕ್ಷತ್ರಿಯರು ಯಾವ ರೀತಿ ನಾವು ನಮ್ಮ ದೇಶ ನಾವು ಕಾಪಾಡ್ಕೋಬೇಕು ಅನ್ನೋದು ನಮಗೂ ಅರಿವು ಬಂದಿದೆ. ಈಗ ಒಬ್ಬರಿಗೆ ನೀವು ಇದೇ ರೀತಿ ಹೊಡೆದು ಕೊಲ್ಲೋದು ಈ ರೀತಿ ನೀವು ಮಾಡ್ತೀರಂದ್ರೆ ಇದು ನಡೆಯಂಗಿಲ್ಲ. ಇನ್ನು ಮುಂದೆ ನೀವು ಎಚ್ಚರಿಕೆಯಾಗಿ ಇರ್ರಿ. ಯಾರೇ ಏನು ಒಂದು ಸಣ್ಣ ಮಾತಿಗೂ ಇಟ್ಟಿಟ್ಟು ಮಾತಿರ್ತದ ಅದಕ್ಕೆ ನೀವು ಎಲ್ಲರೂ ಅಣ್ಣತಮ್ಮರ ಜೊತೆ ಬಾಳೆ ಮಾಡ್ಕೊಂಡು ಹೋಗ್ಬೇಕು. ನಾವು ಸರ್ಕಾರಕ್ಕೂ ಕೂಡ ಇಲ್ಲಿ DC ಸಾಹೇಬ್ರಿಗೆ ಒಂದು ಮನವಿ ಕೊಟ್ಟು ಎಲ್ಲರೂ ನಾವು ಹಿಂದೂ ಬಾಂಧವರು ಒಂದು ಎಚ್ಚರಿಕೆ ಕೊಡ್ಲಾಕ ಬಂದೀವಿ. ಇವತ್ತು ನಾವು ಬಂದಿದ್ದು ಒಂದು ಒಂದು ಮನವಿ ಕೊಡ್ಲಾಕ. ಬರುವಂತ ದಿನಗಳಲ್ಲಿ ಅವರಿಗೆ ಫಾಶಿ ಸಜಾ ಆಗ್ಬೇಕಂತ ನಮ್ಮ ಆಶೆ ಐತಿ. ಒಂದು ವೇಳೆ ಅಲ್ಲಿದ್ದ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಅವ್ರಿಗೆ ಒಂದು ಜೀವಾವಧಿ ಶಿಕ್ಷೆ ಕೊಡ್ಲಿಲ್ಲ ಅಂದ್ರೆ ಬರುವಂತ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ. ನಾವು ಎಲ್ಲಾ ಸಮಾಜದವರು ನಾವು ಒಂದಾಗಿ ಹೋಗ್ಬೇಕು, ಎಲ್ಲರೂ ಚೆನ್ನಾಗಿ ಹೋಗ್ಬೇಕು ಅಂತ ಆಸೆ ಐತಿ. ಇದರಲ್ಲಿ ಏನು ಈ ರೀತಿಯ ಕಿಲಗಿಡಿಗಳು ಅದಾರ ಅಂತವ್ರಿಗೆ ಆ ಸಮಾಜದವ್ರು ಕೂಡ
ಈಗ ನಮ್ಮ ಮುಸ್ಲಿಂ ಬಾಂಧವರು ಕೂಡ ಅವರಿಗೂ ಕ್ಷಮಿಸಬಾರದು. ಅಂತವ್ರಿಗೆ ಏನಿಲ್ಲ ಹುಳ ಇರ್ತದ, ಅವ್ರಿಗೆ ಹೊರ ತೆಗಿಬೇಕು. ಈ ರೀತಿ ಏನ ಆತ್ಮಹತ್ಯೆ ಮಾಡುವಂತ ಜನ ಅದಾರ, ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು. ಒಂದ್ ವೇಳೆ ಕಲಿಸ್ಲಿಲ್ಲ ಅಂದ್ರ ನಾವು ಮಾತ್ರ ಬರುವಂತ ದಿನಗಳು ಎಲ್ಲರಿಗೂ ಒಂದು ಕೈ ಮುಗಿದು ಹೇಳ್ತೀವಿ, ನಾವ್ ಯಾರು ಕೆಣಗವ್ರಲ್ಲ. ಕೆಣಗವ್ರು ಮಾತ್ರ ಈ ಗುರು ಮಾತ್ರ ಇಲ್ಲೇ ಇಲ್ಲ, ಇನ್ನು ಮುಂದೆ ಅದು ನಡೆಯಂಗಿಲ್ಲ. ನಾವೆಲ್ಲರೂ ಅರ್ಥಮಗದೆ ಬಾಳುವಂತ ಬಾಳುನು. ಒಂದ್ ವೇಳೆ ಇದೇ ರೀತಿ ಆದ್ರೆ ಹಬ್ಬದಾಗ, ನಿಮ್ ಹಬ್ಬ ಇದ್ರೆ ನಾವು ರಂಜಾನ್ ಇದ್ದಾಗ ನಾವೇನೈತ್ಲ ಎಲ್ಲರಿಗೂ ಸಹಕಾರ ಕೊಡ್ತೀವಿ. ಯಾಕಪ್ಪ ನಿಮ್ಮ ಅಂಗಡಿ ಒಳಗೆ ನಾವು ಬಾಜಾರ್ ತಗೊಳುದಿಲ್ಲ, ನಿಂಬಲ್ಲಿ ನಾವು ಹೋಗಿ ಏನು ತಗೊಳುದಿಲ್ಲ, ಎಲ್ಲರೂ ನೀವು ಮಾಡ್ಕೋತೀರಿ. ಒಂದು ಏನಿದ್ರು ಒಂದು ಮೌಲದಾಗ ಒಂದು ಇದ್ದದ್ದು ಎಲ್ಲರೂ ಒಂದು ಗಲ್ಲಿ ಇರ್ತದೆ, ಅದ್ರಾಗ ನಾವು ಅಣತಮಗತೆ ಬಾಳ್ಬೇಕು. ಈ ರೀತಿ ಮಾಡೋದು ಸರಿ ಇಲ್ಲ. ಎಲ್ಲರೂ ಅಣತಮರ್ಗತ್ಲೆ ಬಾಳೋದು ಚಲೋ. ಒಂದ್ ವೇಳೆ ಇಂಥವ್ರು ಯಾರು ಮಾಡಿರ್ತಾರೆ ಇವ್ರ ಮೇಲೆ ಕಠಿಣ ಕ್ರಮ ಆಗ್ಬೇಕಂತ ನಾವೇನು ಬಂದೆವು. ಎಲ್ಲರೂ ಕೂಡ ಎಚ್ಚರಿಕೆಯಾಗಿ ಹೇಳ್ತೀವಿ, ಇನ್ನು ಮುಂದೆ ಆ ರೀತಿ ಮಾಡಬಾರ್ದು. ಅವರಿಗೆ ಕಠಿಣ ಕ್ರಮ ಆಗ್ಬೇಕಂತ ಹೇಳಿ ನಾವೆಲ್ಲರೂ ಒಕ್ಕಟ್ಟವಾಗಿ ಬರುವಂತಹ ದಿನಗಳಲ್ಲಿ ನಾವು ಎಲ್ಲರೂ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಬಂದು ಒಂದು ಮನವಿ ಕೊಟ್ಟು ಈಗ ಎಲ್ಲರೂ ಮಾಧ್ಯಮದವರಿಗೂ ಕೂಡ ಧನ್ಯವಾದ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ. ಭಾಗದಲ್ಲಿ ಹಿಂದೂಗಳ ಒಂದು ಹಬ್ಬ ಆಗಿರ್ತಕ್ಕಂಥ ಹೋಳಿ ಹಬ್ಬದಲ್ಲಿ ಅವತ್ತಿನ ದಿನ ಬೆಳಗ್ಗೆ 6 ವರ್ಷದ ಮಗು 2ನೇ ಮಹಡಿಯಿಂದ ಒಂದು ಬಲೂನಿನಲ್ಲಿ ನೀರನ್ನ ಹಾಕಿ ಮೇಲಿಂದ ಒಗೆದಾಗ ಅದು ನೆಲಕ್ಕೆ ಅಪ್ಪಳಿಸಿ ಸ್ವಲ್ಪ ನೀರಾಗಿರ್ಬೋದು, ಬಣ್ಣ ಆಗಿರ್ಬೋದು, ಅಲ್ಪಸಂಖ್ಯಾತರ ಒಂದು ಸಮಾಜ ಆಗಿರ್ತಕ್ಕಂಥ ಮುಸ್ಲಿಂ ಸಮಾಜದ ಒಬ್ಬ ತಾಯಿಗೆ ಅದು ಅಪ್ಪಳಿಸಿದಾಗ, ಸಿಡಿದಾಗ ಅದನ್ನ ಪ್ರಚೋದನಕಾರಿಯಾಗಿ ತೆಗೆದುಕೊಂಡು ಅದನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವರ ಸಮಾಜಕ್ಕೆ ತಪ್ಪು ಸಂದೇಶವನ್ನ ಕೊಟ್ಟು ನಮ್ಮ ಸಂಪ್ರದಾಯಕ್ಕೆ ಅಪಮಾನ ಮಾಡ್ತಿದ್ದಾರೆ ಹಿಂದೂಗಳಂತ ಒಂದು ಅಶಾಂತಿ ಮೂಡಿಸುವಂತ ಒಂದು ವ್ಯವಸ್ಥೆ, ಒಂದು ವಾತಾವರಣವನ್ನ ನಿರ್ಮಾಣ ಮಾಡಿ ಅವತ್ತಿನ ದಿನ ಆ ತರುಣ್ ಅಂತಕ್ಕಂಥ ಒಬ್ಬ 27 ವರ್ಷದ ಯುವಕನ ಕುಟುಂಬದ ಮೇಲೆ ಹಲ್ಲೆ ಮಾಡಿ ಒಂದು 20-30 ಜನ ತರುಣನ ಕುಟುಂಬಕ್ಕೆ ಹಲ್ಲೆ ಮಾಡುವ ಮುಖಾಂತರ ಅವರ ಮನೆಯಲ್ಲಿರ್ತಕ್ಕಂಥ ತಾಯಿ ತಂದೆಯರ ಮೇಲೆ ಹಲ್ಲೆ ಮಾಡಿ ತರುಣನ ಮೇಲೂ ಸಹ ಹಲ್ಲೆ ಮಾಡಿ ಅವನನ್ನ ಕೊಲೆ ಮಾಡಿದ್ದಾರೆ. ಇದನ್ನ ಇಡೀ ದೇಶ ವಿರೋಧ ಮಾಡುತ್ತೆ. ಯಾಕಂದ್ರೆ ಈ ದೇಶದಲ್ಲಿ ಅಲ್ಪಸಂಖ್ಯಾತರಾಗ್ಲಿ ಬಹುಸಂಖ್ಯಾತರಾಗ್ಲಿ ಸಂವಿಧಾನವನ್ನ ಮುಂದೆ ಇಟ್ಕೊಂಡು ಮಾತಾಡ್ತೀರಾ. ಸಂವಿಧಾನ ಇದನ್ನ ಹೇಳೋದಿಲ್ಲ. ಸಂವಿಧಾನ ಕಾನೂನು ಉಲ್ಲಂಘನೆ, ಈ ಅಪರಾಧ ಕಾನೂನು ಉಲ್ಲಂಘನೆ. ನೀವು ತರುಣಿನ ಕುಟುಂಬ ಉದ್ದೇಶ ಪೂರ್ವಕವಾಗಿ ನಿಮ್ಮ ಮೇಲೆ ಬಣ್ಣ ಹಾಕಿದ್ರೆ ನೀವು ಅದನ್ನ ಕಾನೂನಾತ್ಮಕವಾಗಿ ಒಂದು ಕಂಪ್ಲೇಂಟ್ ಮಾಡುವ ಮುಖಾಂತರ, ಪೊಲೀಸರಿಗೆ ವರದಿ ತಿಳಿಸುವ ಮುಖಾಂತರ ಅದನ್ನ ಒಂದು ಕಾನೂನು ಕ್ರಮದಲ್ಲಿ ಅಳವಡಿಸಬೇಕಾಗಿತ್ತು. ನೀವು ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಈ ಸಮಸ್ಯೆನ ಬಗೆಹರಿಸಬೇಕಾಗಿತ್ತು. ಆದ್ರೆ ನೀವೇ ಕಾನೂನನ್ನ ಕೈಗೆತ್ಕೊಂಡು ಅವರ ಮನೆಯ ಮೇಲೆ ಹಲ್ಲೆ ಮಾಡುವ ಮುಖಾಂತರ ಅವರನ್ನ ಕೊಲೆ ಮಾಡುವುದು ಸಂವಿಧಾನಕ್ಕೆ ಅಪಮಾನ, ದೇಶದ ಪ್ರಜಾಪ್ರಭುತ್ವಕ್ಕೆ ಅಪಮಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದಿರ್ತಕ್ಕಂಥ ಸಮಾನತೆಯನ್ನು ಸಾರ್ತಕ್ಕಂಥ ಭಾರತದ ಸಂವಿಧಾನಕ್ಕೆ ಮೊದಲನೇ ಅಪಮಾನ. ಅದಕ್ಕೆ ಕೇಂದ್ರ ಸರ್ಕಾರ ಏನ್ ಮಾಡ್ಬೇಕಂದ್ರೆ ಈ ತರ ಒಂದು ಸಂಪ್ರದಾಯದ ವಿಚಾರದಲ್ಲಾಗಿರ್ಬೋದು, ಮತಗಳ ವಿಚಾರದಲ್ಲಾಗಿರ್ಬೋದು, ಈ ತರ ಗಲಭೆಗಳಾಗ್ಲಿ, ಈ ತರ ದುಷ್ಕೃತ್ಯಗಳಾಗ್ಲಿ ನಡೆಯೋದ ಹಾಗೆ ಒಂದು ಈ ದೇಶದ ಮೂಲ ನಿವಾಸಿಗಳಾಗಿರ್ತಕ್ಕಂಥ ಹಿಂದೂಗಳು, ಬಹುಸಂಖ್ಯಾತ ಹಿಂದೂಗಳ ಒಂದು ರಕ್ಷಣೆಗಾಗಿ ಒಂದು ಕಟ್ಟುನಿಟ್ಟಾದ ಕಾನೂನನ್ನ ತೆಗೆದುಕೊಂಡು ಬರಬೇಕು. ಬರೇ ಇವತ್ತು ತರುಣನ ಹತ್ಯೆ ಮಾಡಿದ್ದಾರೆ, ಅವರಿಗೆ ನೀವು ಕಠಿಣ ಕ್ರಮ ವಿಧಿಸ್ಬೇಕಂತ ನಾವೆಲ್ಲ ಮನವಿ ಮಾಡಿದ ಮೇಲೆ ಆಗ್ಲಿ, ದೆಹಲಿಯಲ್ಲಿ ಅನೇಕ ಹೋರಾಟಗಳಾಗ್ತಿದ್ದಾವೆ. ಅವರನ್ನ ಕಠಿಣ ಕ್ರಮ ವಿಧಿಸೋದಂದ್ರೆ 1-2 ವರ್ಷ ಜೈಲಿಗೆ ಹಾಕೋದಾಗ್ಲಿ, ಈ ತರ ಆಗಬಾರ್ದು. ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಇಂತಹ ದುಷ್ಕೃತ್ಯಗಳು ಆಗಬಾರದು. ಅದಕ್ಕೆ ಸಂವಿಧಾನದಲ್ಲಿ ನೀವು ಹಿಂದೂಗಳ ರಕ್ಷಣೆಗಾಗಿ, ಹಿಂದೂಗಳ ಹಿತಕ್ಕಾಗಿ, ಅವರ ಆಚರಣೆಗಳಿಗಾಗಿ, ಈ ದೇಶದ ಮೂಲ ಸಂಪ್ರದಾಯವನ್ನ ರಕ್ಷಣೆ ಮಾಡುವ ಉದ್ದೇಶದಿಂದ ಹಿಂದೂಗಳ ಹಿತಕ್ಕಾಗಿ ಒಂದು ಕಾನೂನನ್ನ ತರಬೇಕಾಗಿದೆ. ಅದಕ್ಕೆ ನೀವು ನೋಡಿ, ಯಾವುದೇ ಇಸ್ಲಾಂ ಕಂಟ್ರಿಗಳಲ್ಲಿ ಅವರ ದೇಶದ ಸಂಪ್ರದಾಯವನ್ನ ರಕ್ಷಣೆ ಮಾಡಲಿಕ್ಕೆ ಅವರ ಒಂದು ಸಂಪ್ರದಾಯಕ್ಕಾಗಿ ಒಂದು ರೆವಲ್ಯೂಷನರಿ ಗಾರ್ಡ್, ಈಗ ಇರಾನ್ದಲ್ಲಿ ನೋಡಿದಾಗ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಇದೆ. ಅಂದ್ರೆ ಆ ದೇಶದ ಸೈನ್ಯವನ್ನ ಹೊರತುಪಡಿಸಿ ಅದರ ಕೆಲಸ ಏನಿರುತ್ತಂದ್ರೆ ಆ ದೇಶದ ಸಂಸ್ಕೃತಿಯನ್ನ ಕಾಪಾಡೋದು. ಇವತ್ತು ಅವರೇ ಅಮೆರಿಕ ಜೊತೆ ಯುದ್ಧ ಮಾಡ್ತಿದ್ದಾರೆ. ಅದಕ್ಕೆ ನಮ್ಮ ಭಾರತ ದೇಶದ ಸಂಸ್ಕೃತಿ, ಈ ದೇಶದ ಮೂಲ ನಿವಾಸಿಗಳು, ಇಲ್ಲಿಯ ಸನಾತನ ಧರ್ಮವನ್ನ, ಈ ದೇಶದ ಮೂಲ ನಿವಾಸಿ ಹಿಂದೂಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ಹಿಂದೂ ರೆಜಿಮೆಂಟ್ ಅನ್ನ ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡಬೇಕಾಗಿದೆ. ಇದು ಬದಲಾವಣೆ. ಬರೀ ನಾವು ಬಂದ್ವಿ, ನಾವು ನಿಮಗೆ ಮನವಿ ಮಾಡಿದ್ವಿ, ಜಿಲ್ಲಾಧಿಕಾರಿಗಳ ಮುಖಾಂತರ ನೀವು ಅವರಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸಿದ್ರಿ, ಅವ್ರು ಜೈಲಲ್ಲಿ ಇದ್ರು, ಇಲ್ಲ. ಮುಂದೆ ಈ ದುಷ್ಕೃತ್ಯಗಳು ಆಗಬಾರದು. ಅದಕ್ಕೆ ಹಿಂದೂ ರೆಜಿಮೆಂಟ್ ಸ್ಥಾಪನೆ ಆಗಬೇಕು. ಎಲ್ಲರ ಒಂದು ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡಿರ್ತಕ್ಕಂಥ ಸಂವಿಧಾನದ ರಕ್ಷಣೆ ಆಗಬೇಕು. ಎಲ್ಲ ಮಹಾತ್ಮರ ಒಂದು ತ್ಯಾಗದ ಒಂದು ಬಲಿದಾನದಿಂದ ಈ ದೇಶ ಬಂದಿದೆ. ಈ ದೇಶವನ್ನ ಜಾತ್ಯತೀತ ರಾಷ್ಟ್ರ ಅಂತ ನೀವ್ ಹೇಳ್ತೀರಾ, ಆದ್ರೆ ಜಾತ್ಯತೀತ ಅಂತ ಹೇಳೇನೆ ಈ ದೇಶವನ್ನ ಹಾಳು ಮಾಡಿದೀರ. ಈ ದೇಶ ಹಿಂದೂಗಳ ರಾಷ್ಟ್ರ. ಅಂದ್ರೆ ಈ ದೇಶದಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬನು ಸಹ ಹಿಂದೂ.
ಈ ದೇಶವನ್ನ ಮಾತೃಭೂಮಿ, ಪಿತೃಭೂಮಿ, ಕರ್ಮಭೂಮಿ, ಈ ದೇಶದ ಸಂಸ್ಕೃತಿನ ಒಪ್ಪಿಕೊಂಡು ಬರತಕ್ಕಂತ ಅಬ್ದುಲ್ ಕಲಾಂ ಅವರು ಸಹ ಈ ದೇಶದ ಹಿಂದೂ. APJ ಅಬ್ದುಲ್ ಕಲಾಂ ಅವರು ಈ ದೇಶದ ಹಿಂದೂ. ಅದಕ್ಕೆ ಈ ದೇಶದ ಸಂಸ್ಕೃತಿಯನ್ನು ಗೌರವಿಸುವ ಹಾಗೆ ಅದನ್ನ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಕೇಂದ್ರ ಸರ್ಕಾರ ಹಿಂದೂಗಳ ಒಂದು ಹಿತವನ್ನ ಕಾಪಾಡಲಿಕ್ಕೆ, ಸನಾತನ ಧರ್ಮವನ್ನ ಕಾಪಾಡಲಿಕ್ಕೆ ಹಿಂದೂಗಳಿಗೆ ಇರತಕ್ಕಂತ ಒಂದು ಪ್ರತ್ಯೇಕ ಸೇನಾ ಘಟಕವನ್ನ ಸ್ಥಾಪನೆ ಮಾಡಬೇಕು. ಮುಂದೆ ಇಂಥ ದುಷ್ಕೃತ್ಯಗಳು ಆಗಬಾರದು. ಹೀಗೆ ಮಾಡಿರ್ತಕ್ಕಂತ ದುಷ್ಕರ್ಮಿಗಳನ್ನ ಅವರ ಮೇಲೆ ಕಠಿಣ ಕ್ರಮ ಯಾವ ರೀತಿ ಆಗ್ಬೇಕಂದ್ರೆ ಒಂದು ಜೀವಾವಧಿ ಶಿಕ್ಷೆಯನ್ನ ಮಾಡಿ, ಅಂದ್ರೆ ಗಲ್ಲಿಗೆ ಹಾಕಿ, ಇಲ್ಲಾಂದ್ರೆ ಶೂಟ್ ಮಾಡಿ. ಮುಂದೆ ಇಂಥ ಆಗಬಾರದು. ಯಾವ ಸಮಾಜವನ್ನು ಅಪಮಾನ ಮಾಡುವಂತ, ಈಗ ನೋಡಿ ರಂಜಾನ್ ಅಂತಕ್ಕಂಥ ಒಂದು ಪವಿತ್ರ ದಿನ, ಈ ತರ ಒಂದು ದುಷ್ಕೃತ್ಯವನ್ನ ಮಾಡಿದ ಮೇಲೆ ಪಾಪ ಆ ಸಮಾಜ ಒಂದು ಸಂಪ್ರದಾಯದ ಮೇಲೆ ಅಪಮಾನ ಮಾಡಿದಾಗತ್ತೆ. ಅದಕ್ಕೆ ಇವರನ್ನ ಒಂದ್ 20 ಜನ ಏನಿದಾರಲ್ಲ, ಇವರನ್ನ ಶೂಟ್ ಔಟ್ ಮಾಡಬೇಡಿ. ಇವು ಯಾವ ಧರ್ಮಕ್ಕಾಗಲಿ, ಯಾವ ಸಂಪ್ರದಾಯಕ್ಕಾಗ್ಲಿ, ಯಾವ ಮತಕ್ಕಾಗಲಿ ಇವರು ಹೊಂದ್ಕೊಳ್ಳೋದಿಲ್ಲ. ಇವರು ಅಮಾನವೀಯ ದುಷ್ಟರು. ಇವರು ಇಂಥ ಪವಿತ್ರ ದಿನದಂದು ಇಂಥ ಕೆಲಸ ಮಾಡ್ತಾರೆ ಅಂದ್ರೆ ಇಂಥ ದುಷ್ಟರನ್ನ ನೀವು ಯಾವತ್ತು ನಾವು ಸಹಿಸ್ಕೊಳ್ಳಿಲ್ಲ, ಕೇಂದ್ರ ಸರ್ಕಾರವನ್ನು ಸಹಿಸ್ಕೊಳ್ಬಾರ್ದು. ಇವರನ್ನ ಶೂಟ್ ಔಟ್ ಮಾಡಿ ಗಲ್ಲಿಗೆ ಹಾಕಿ ವಿಧಿಸ್ಬೇಕಂತ ಸ್ವರಾಜ್ಯ ಸೈನ್ಯದಿಂದ ನಮ್ಮ ಕಿರಣ್ ಕಾಳೆ ಸರ್ ಅವರ ನೇತೃತ್ವದಲ್ಲಿ, ನಮ್ಮ ಪ್ರಕಾಶ್ ಚವ್ಹಾಣ್ ಅವರ ನೇತೃತ್ವದಲ್ಲಿ, ನಮ್ಮ ಗುರುಗಳ ನೇತೃತ್ವದಲ್ಲಿ, ಈ ಎಲ್ಲ ಹಿಂದೂ ಬಾಂಧವರ ನೇತೃತ್ವದಲ್ಲಿ ನಾವು ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ತೀವಿ. ಜೈ ಹಿಂದ್, ಜೈ ಸನಾತನ್. ಹಿಂದೂ ಯುವಕನನ್ನ ಹತ್ಯೆ ಮಾಡಿದಂತ ದೇಶದ್ರೋಹಿಗಳಿಗೆ, ಹಿಂದೂ ಯುವಕನನ್ನ ಹತ್ಯೆ ಮಾಡಿದ ದೇಶದ್ರೋಹಿಗಳಿಗೆ ಭಾರತ್ ಮಾತಾ ಕಿ ಜೈ, छत्रपति शिवाजी महाराज की जय, डॉक्टर बाबा साहेब अम्बेडकर की जय, महाराणा प्रताप सिंह जी की जय, संत सेवालाल महाराज की जय. ಸರ್ ಇದು ಜರ ಗೋಪಾಲ್ ಮಹಾರಾಜ್ ಅವರ ಮಾರ್ಗದರ್ಶನದಲ್ಲಿ ನಾವು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಾಕತ್ತೀವಿ. ಏನಂದ್ರೆ ದಿಲ್ಲಿ ಉತ್ತಮ್ ನಗರದಾಗ ಏನು ಘಟನೆ ಆಗ್ಯದ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಯಾಕಂದ್ರೆ ಬಣ್ಣದ ಹಬ್ಬ ಇದು ಸರ್ವ ಜನಾಂಗೀಯ ಶಾಂತಿಯ ತೋಟ ಅನ್ನುವಂಥ ಭಾರತದಾಗ ಈ ಬಣ್ಣದ ಹಬ್ಬ ಅಂದರೆ ಎಲ್ಲರೂ ಕೂಡಿ ನಾವು ಒಂದಾಗಿರುವಂಥ ಈ ಹಬ್ಬದಾಗ ಇಂಥ ಒಂದು ನಮ್ಮ ಹಿಂದೂ ಯುವಕನನ್ನು ಹತ್ಯೆ ಮಾಡಿ ಕ್ರೂರತೆಯನ್ನು ಮೆರೆದಂಥವರಿಗೆ ಕಠಿಣ ಶಿಕ್ಷೆ ಆಗಬೇಕಂತೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಕ್ಕೆ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಇಲ್ಲಿ ಸೇರಿದ್ದೀವಿ. ಇದು ಅತ್ಯಂತ ಖಂಡನಾತ್ಮಕ ವಿಷಯ. ಉತ್ತಮ್ ಅನ್ನುವಂಥ ಆ ಯುವಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಕ್ಕಾ ಅನುಯಾಯಿ, ಈ ದೇಶದ ರಾಷ್ಟ್ರ ಭಕ್ತ, ಈ ದೇಶದ ಆಸ್ತಿ, ಈ ಯುವಕರೇ ದೇಶದ ಆಸ್ತಿ. ಅಂಥ ಒಬ್ಬ ಯುವಕನನ್ನು ಬರ್ಬರವಾಗಿ ಹತ್ಯೆ ಮಾಡಿದ್ದು ಅತ್ಯಂತ ಖಂಡನೀಯ. ಅಂಥವರನ್ನು ಕಠಿಣ ಕ್ರಮ ಕೈಗೊಳ್ಳಬೇಕು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಇಂಥ ಘಟನೆಗಳು ನಮ್ಮ ದೇಶದಾಗ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಸಮಾಜದಾಗ ಕಾನೂನಿನ ಒಂದು ಭಯ ಹುಟ್ಟಿಸ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಬೇಡಿಕೆ ಆಗಿದೆ. ಅದಕ್ಕೆ ನಾವು ಎಲ್ಲರೂ ಕೂಡಿ ಇವತ್ತು ಆ ಘಟನೆಯನ್ನು ಖಂಡಿಸಾಕತ್ತೀವಿ. ಕೇಂದ್ರ ಸರ್ಕಾರ ಈ ರೀತಿ ಘಟನೆಗಳಾದಾಗ ವಿಶೇಷ ನ್ಯಾಯಾಲಯದಲ್ಲಿ ಈಗ ಇಂಥ ಪ್ರಕರಣವನ್ನು ನಡೆಸಿ ಆ ತಪ್ಪಿತಸ್ಥರಿಗೆ ಉಗ್ರವಾದ ಶಿಕ್ಷೆಯನ್ನು, ಕಠಿಣ ಶಿಕ್ಷೆಯನ್ನು ಕೊಡಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೀನಿ. ಸ್ವಲ್ಪ ಘೋಷಣೆ ಆಗಿಬಿಡ್ರಿ. बोलो भारत माता की जय, आवाज दो, आवाज दो, ಸರ್ ಸೋಮವಾರ ಏ ಪರ್ಸು ಕೊಲೆಗಡುಕರಿಗೆ ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸುತ್ತಿರುವ ಕೊಲೆಗಡುಕರಿಗೆ, ಶಾಂತಿ ವ್ಯವಸ್ಥೆಯನ್ನು ಹದಗೆಡಿಸುತ್ತಿರುವ ದುಸ್ಸಾಹಸಿಗಳಿಗೆ आवाज दो, आवाज दो. भारत माता की जय, भारत माता की जय. ಪ್ರತಾಪ ಪ್ರತಾಪ ಬಾರೋ ಬರ್ತಾವ ಬೈಟ್ ಬರ್ತಾವ ತೋಳರ ಸ್ವಲ್ಪ ಹಿಂದ್ವಾರ ಯೂಸಲ್ಲೇ